ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಹೋಗಿದ್ದೆ ಬಸ್ಸಲ್ಲಿ ಹೋದ್ರೆ ಹುಡುಗರೆಲ್ಲಾನು. ಆದ್ರೆ ಟೋಲ್ ಫೀಸ್ ಕೂಡ ಹಾಕ್ತಾರೆ ನಂಗೆ ಗೊತ್ತಿರಲಿಲ್ಲ. ಯಾರು ಬಸ್ಸಲ್ಲಿ ಹೋಗ್ತಾರೆ ಎಲ್ರಿಗೂ ಪ್ರತಿಯೊಬ್ಬರಿಗೂ ₹11 ₹12 ಟೋಲ್ ಫೀಸ್ ಹಾಕೇ ಹಾಕ್ತಾರೆ ಪ್ರತಿಯೊಬ್ಬರು ಬಸ್ಸಲ್ಲಿ. ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಮತ್ತೆ ಹೋಗಿ ಇಳ್ಕೊಂಡ್ರೆ ಕೊಡಗಳ್ಳಿ ಗೇಟಲ್ಲಿ ನಡ್ಕೊಂಡು ಹೋದ್ರೆ ಅಲ್ಲಿಂದ. ಮತ್ತೆ ಒಬ್ಬಟ್ಟಿಗೆ ಪಾತ್ರೆಗಳೆಲ್ಲ ಬಂದಿತ್ತು. ಪಾತ್ರೆಗಳೆಲ್ಲ ಈ ಕಡೆ ಪಕ್ಕ ಹಾಕ್ಬಿಟ್ಟು ಮತ್ತೆ ನಾವು ಟೇಬಲ್ ಹಾಕಿ ನಾವು ಐಟಮ್ ಎಲ್ಲ ಜೋಡಿಸ್ಕೊಂಡ್ವಿ. ನೀಟಾಗಿ ಎಲ್ಲ ಐಟಮ್ ಚೆಕ್ ಮಾಡ್ಕೊಂಡೆ. ನಾವು ಯಾವುದೇ ತರ ಕಲರ್ ಆಗಲಿ ಟೇಸ್ಟಿಂಗ್ ಪೌಡರ್ ಆಗಲಿ ಯಾವುದೇ ತರ ಯೂಸ್ ಮಾಡಲ್ಲ. ಓನ್ಲಿ ಹೋಮ್ ಮೇಡು. ಮತ್ತೆ ನೆಲ್ಲ ಬಂದಿತ್ತು. ಮತ್ತೆ ನಾವು ಪೂಜೆ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಪೂಜೆ ಕೂಡ ಮಾಡೋದ್ ಬಿಟ್ಟು ಎಲ್ಲ ಕ್ಲೀನ್ ಆಗಿ ಎಲ್ಲ ಬಾಂಡ್ಲಿಗಳು ಕೂಡ ಇಟ್ಕೊಂಡು ಒಂದು ಪಾತ್ರೆ ಕೂಡ ಪಕ್ಕಕ್ಕೆ ಇಟ್ಕೊಂಡ್ವಿ. ಪೂಜೆ ಎಲ್ಲ ಮುಗೀತು. ತೆಂಗಿನಕಾಯಿ ಎಲ್ಲ ಹೊಡೆದು ಕರ್ಪೂರ ಹಚ್ಚಿ ನೀಟಾಗಿ ಪೂಜೆ ಕೂಡ ಮಾಡಿದ್ವಿ. ಮತ್ತೆ ಕಡಲೆ ಹಿಟ್ಟು ನಮ್ಮ ಹುಡುಗರು ಬೆರೆಸ್ಕೊಂತ ಇದ್ರು. 50 ಕೆಜಿ ಕಡಲೆ ಹಿಟ್ಟು. ಅದು ಕೂಡ ಮಿಷಿನ್ಗೆ ಹಾಕ್ಸ್ಕೊಂಡ್ ಬಂದಿದ್ರು. ಅದೇ ತರ ಪ್ಯಾಕೆಟ್ ಯೂಸ್ ಮಾಡಿಲ್ಲ. ಅದಕ್ಕೆ ಲಾಡು ಕೂಡ ಹೆಚ್ಚು ಕಮ್ಮಿ ಅನ್ಕೊಂಡಿದ್ದಕ್ಕಿಂತ 1000-2000 ಲಾಡು ಜಾಸ್ತಿನೇ ಬಂದ್ಬಿಡ್ತು. ಅನ್ಕೊಂಡಿದ್ದು ಒಂಥರ ಲಾಡು ಅಲ್ಲಿ ಇನ್ನೊಂಥರ ಆಗೈತು. ಹೆಚ್ಚು ಕಮ್ಮಿ ಒಂದು 7000 ಲಾಡು ಆಗಿತ್ತು. ಹೇಳಿದ್ದು 5000 ಲಾಡು. ತುಂಬಾನೇ ಅದು ಕಡಲೆಬೇಳೆ ಮಿಷಿನ್ಗೆ ಹಾಕ್ಸಿರೋದಕ್ಕೆ ಸ್ವಲ್ಪ ಜಾಸ್ತಿನೇ ಬಂತು. ಹಾಲು ಕೂಡ ಹಾಕಿದ್ವಿ. ಸಕ್ಕರೆ ಕೂಡ ಸಾಲಿಲ್ಲ. 100 ಕೆಜಿ ಸಕ್ಕರೆ ಬರ್ತಿದ್ದೆ. ಇನ್ನ 10 ಕೆಜಿ 15 ಕೆಜಿ ಸಕ್ಕರೆ ತರಿಸ್ಕೊಂಡೆ. ಮತ್ತೆ ಕೂಡ ತರಿಸ್ಕೊಂಡೆ ನಾನು. ಎಲ್ಲ ತುಂಬಾನೇ ಚೆನ್ನಾಗಿ ಬಂದಿತ್ತು ಲಾಡುಗಳು ಕೂಡನು. ನಾವು ಒಂದು 5 ಜನ ಹೋಗಿದ್ವಿ ಹುಡುಗರು. ತುಂಬಾನೇ ಚೆನ್ನಾಗಿ ಬಂದಿತ್ತು ಎಲ್ಲ ಲಾಡುಗಳು. ಒಂದು 14 ಪರೋಟ ಆಗಿತ್ತು. ಒಂದು ಪರೋಟಗೆ 500 ಲಾಡು ಹಾಕಿದ್ವಿ ನಾವು. ಮತ್ತೆ ಎಲ್ಲ ಆಯ್ತು. ರಾತ್ರಿ ಕೂಡ ಆಯ್ತು. ಒಂದು 10 ಗಂಟೆ ಆಯ್ತು. ಊಟ ಕೂಡ ಮಾಡ್ಕೊಂಡು ಸ್ವಲ್ಪ ಈಚೆ ಕಡೆ ಬಂದ್ರೆ ಎಲ್ಲ ಬಂದು ಓಡಾಡ್ಕೊಂಡು ಮತ್ತೆ ಹೋಗಿ ಲಾಡು ಕಟ್ಟಿದ್ವಿ. ಕಟ್ಬಿಟ್ಟು ಮುಗೀತು. ಹೋಗಿ ಮಲ್ಕೊಂಡ್ರೆ ಮಲ್ಕೊಳ್ಬೇಕಾದ್ರೆ ಸ್ಟೇಜ್ ಮೇಲೆ ಈ ತರ ಹಾಕಿದ್ರು. ಗುರುಪೌರ್ಣಮಿದು ಸಾಯಿಬಾಬಾದು ಎಲ್ಲಾನು ನೀಟಾಗಿ ಬಂತು. ಮತ್ತೆ ಬೆಳಗ್ಗೆ 4 ಗಂಟೆಗೆ ಎದ್ದು ಹೋಗಿ ಒಲೆ ಕೂಡ ಅಂಟಿಸ್ಕೊಂಡೆ. ಫಸ್ಟ್ 2 ಒಲೆ ಅಂಟಿಸ್ಬಿಟ್ಟೆ. 2 ಒಲೆ ಅಂಟಿಸಿ ಅಡುಗೆ ಮಾಡ್ತಾ ಇದ್ರಿ. 2 ಒಲೆ ಅಂಟಿಸ್ಕೊಳ್ಳೋಣ ಫಸ್ಟ್ ಅಂತ ಹೇಳ್ಬಿಟ್ಟು ತರಕಾರಿ ಹೆಚ್ಚ್ತಾ ಇದ್ರು ನಮ್ಮ ಹುಡುಗರು. ಈ ತರ ಎಲ್ಲ ಹಚ್ಕೊಂಡು ಮತ್ತೆ ಬೆಳ್ಳುಳ್ಳಿ ಶುಂಠಿ ಕೂಡ ಹಾಕಿದ್ದೆ. ಹೊಡ್ತಾ ಇತ್ತು. ಅಡುಗೆ ಮನೆ ನೋಡಕ್ ಹಿಂಗಿತ್ತು. ನಮ್ಮ ಹುಡುಗ ಹಚ್ತಾ ಇದ್ ನವೀನ ಅಂತ. ಮತ್ತೆ ಒಲೆ ಕೂಡ ಅಂಟ್ಕೊಂಡಿತ್ತು ದೊಡ್ಡೊಡೆಗೆ. ಮತ್ತೆ ಚೆನ್ನಾಗಿ ಕೂಡ ಅಂಟ್ಕೊಂತು. ಮತ್ತೆ 2 ಪಾತ್ರೆ ಇಕ್ಕಿದ್ದೆ. ಒಂದು ಪಾತ್ರೆ ಬಂದು 50 ಕೆಜಿ ಹಾಕಿದೆ. ಇನ್ನೊಂದು ಪಾತ್ರೆಗೆ ಬಂದು 60 ಕೆಜಿ ಅಕ್ಕಿ ಹಾಕಿದೆ. ಒಗ್ಗರಣೆ ಎಲ್ಲ ಹಾಕಿ ಟೊಮೊಟೊ ಕೂಡ ಹಾಕಿದ್ದೆ. ಕತ್ಲು ಕೂಡ ಇತ್ತು. ಅವಾಗಲೇ ಬೆಳಕು ಕೂಡ ಆಗಿರಲಿಲ್ಲ. ಮತ್ತೆ ನಾವು 3 ಒಲೆ ಹಾಕಿ ಕೆಳಗಡೆ ಮಣ್ಣು ಹಾಕ್ಬಿಟ್ಟು ಇಕ್ಕಿದೆ. ಸ್ಟಾಲೆಲ್ಲ ಹೊರಟೋಗುತ್ತೆ ಅಂತ ಹೇಳ್ಬಿಟ್ಟು 2 ಒಲೆ ಹೊಡಿತಾ ಇದೆ. 3 ಒಲೆ ಕೂಡ ಅಂಟಿಸ್ಬಿಟ್ಟೆ. ಮತ್ತೆ ಹಂಗೆ ಒಂದಕ್ಕೆ ತಾನೆ. ಅವ್ರು ಹೇಳಿದ್ದು 500 ಕೆಜಿ ಹೇಳಿದ್ರು ಅಕ್ಕಿ. ಆದ್ರೆ 600 ಕೆಜಿ ಮಾಡಿದೆ. ತಿರ್ಗಾ ಮತ್ತೆ ಸಾಲಲ್ಲ ಅಂತ ಹೇಳ್ಬಿಟ್ಟು ತಿರ್ಗಾ 100 ಕೆಜಿ ಮಾಡಿದೆ. ಇಲ್ಲ ಇನ್ನೂ ಸ್ವಲ್ಪ ಸಾಲಲ್ಲ ಅಂತ ಹೇಳ್ಬಿಟ್ಟು ತಿರ್ಗಾ 75 ಕೆಜಿ ಮಾಡಿದೆ. ಹೆಚ್ಚು ಕಮ್ಮಿ ಒಂದು 705 ಕೆಜಿ ಟೊಮೊಟೊ ಬಾತ್ ಮಾಡಿದ್ದೆ. ಬರೀ ಟೊಮೊಟೊ ಬಾತೆ ಮಾಡಿದ್ದಿದ್ದು. ತುಂಬಾ ಚೆನ್ನಾಗಿ ಬಂದಿತ್ತು. 16 ವರ್ಷದಿಂದ ಮಾಡ್ತಾ ಇದ್ರಂತೆ. ಈ ವರ್ಷ ನಮ್ಗೆ ಕೊಟ್ಟಿದ್ರು. 14ನೇ ವರ್ಷ ನಮ್ಗೆ ಕೊಟ್ಟಿದ್ರು. ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದ್ರು ಎಲ್ರೂನು. ಎಲ್ಲ ಸೂಪರ್ ಆಗಿ ಬಂದಿದೆ ಅಡುಗೆಗಳೆಲ್ಲ. ಯಾವುದೇ ಪಾತ್ರೆ ಒಂದು ಪಾತ್ರೆ ಕೂಡ ಕಂಪ್ಲೇಂಟ್ ಇಲ್ಲ. ಯಾಕಂದ್ರೆ ನಾವು ಉದುರು ಮಾಡಿಲ್ಲ. ಎಲ್ಲ ಸ್ಮೂತ್ ಆಗಿ ತರ ಮೆತ್ತಿಗೆ ಮಾಡಿದ್ರಿ ರೈಸ್ ಎಲ್ಲಾನು. ಎಲ್ರಿಗೂ ಅದು ಇಷ್ಟ ಆಯ್ತು. ತುಂಬಾ ಜನ ಕೂಡ ಹೇಳ್ತಾ ಇದ್ರು ಹೋದ ವರ್ಷಕ್ಕೆ ಸಕ್ಕತ್ತಾಗೈತೆ, ಸೂಪರ್ ಆಗೈತೆ ಅಂತ ಹೇಳ್ತಾ ಇದ್ರು ಎಲ್ರೂನು. ಕ್ಲೀನಾಗಿ ಅವರೇ ಬಡಿಸ್ಕೊಂತ ಇದ್ರು ಎಲ್ಲ ಕ್ಲೀನಾಗಿ. ಲಾಡು ಕೊಡ್ತಾ ಇದ್ರು, ಪ್ಲೇಟ್ಸ್ ಕೊಡ್ತಾ ಇದ್ರು. ಆಮೇಲೆ ಮುಚ್ಕೊಂಡು ಹಾಕಿ ಸೊಪ್ಪು ಕೂಡ ಕೊಡ್ತಾ ಇದ್ರು. ತುಂಬಾನೇ ಚೆನ್ನಾಗಿ ಬಂದಿತ್ತು ಎಲ್ಲಾನು. ಎಲ್ಲ ಒಲೆ ಮುಂದ್ಗಡೆ ಸ್ವಲ್ಪ ಕಷ್ಟ ಆಯ್ತು. ಆದ್ರೂ ಪರವಾಗಿಲ್ಲ. ಆದ್ರೆ ನಮ್ಗೆ ಕಷ್ಟ ಆದ್ರೂ ಪರವಾಗಿಲ್ಲ. ನಾವು ಒಲೆಯಲ್ಲಿ ಜಾಸ್ತಿ ಮಾಡೋದು ಈ ತರ ಫಂಕ್ಷನ್ ಎಲ್ಲಾನು. ಸಾಯಿಬಾಬಾ ಕೃಪೆಯಿಂದ ನನಗೆ ಈ ವರ್ಷ ಅಲ್ಲಿ ಕೆಲಸ ಬಂದಿತ್ತು. ತುಂಬಾನೇ ಚೆನ್ನಾಗಿ ಬಂದಿತ್ತು. ಫಾಲೋ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ. ನಂದೇನ ತಪ್ಪಿದ್ರೆ ಕ್ಷಮಿಸಿ. ನಿಮ್ಗೂ ಏನಾದ್ರು ಅಡುಗೆಗಳು ಬೇಕಂದ್ರೆ ಕಮೆಂಟ್ ಹಾಕಿ ತಿಳಿಸ್ಕೊಡ್ತೀನಿ. ಯಾವ ಅಡುಗೆ ಬೇಕಾದ್ರೂ ಕಮೆಂಟ್ ಹಾಕಿ ತಿಳಿಸ್ಕೊಡ್ತೀನಿ. ಆದ್ರೆ ಎಲ್ಲರೂ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ, ಫಾಲೋ ಮಾಡಿ. ಯಾವುದೇ ಕೆಲಸ ಇಲ್ಲ ಅದನ್ನ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಟೇಸ್ಟಿಂಗ್ ಪೌಡರ್ ಆಗಲಿ ಕಲರ್ ಆಗಲಿ ಯೂಸ್ ಮಾಡಬೇಡಿ. ಯಾರು ಯೂಸ್ ಮಾಡಬೇಡಿ. ಫಸ್ಟ್ ಅದು ಯೂಸ್ ಮಾಡಬೇಡಿ. ಆರೋಗ್ಯಕ್ಕೆ ಹಾನಿಕರ ಅದು. ನಿಜವಾಗ್ಲೂ ಕೈ ತೊಳ್ಕೊಂಡ್ರೂ ಹೋಗಲ್ಲ. ಮತ್ತೆ ಎಲ್ಲ ಆಯ್ತು. ದಮ್ ಬಿಚ್ಬಿಟ್ಟು ಸ್ವಲ್ಪ ಹುಡುಗರು ರೆಸ್ಟ್ ತಗೊಂಡ ಪಾರ್ಕಲ್ಲಿ ಹೋದ್ರು. ಎಲ್ಲರೂ ಜಿಮ್ ಮಾಡ್ತಾ ಇದ್ರು ಪಾರ್ಕಲ್ಲಿ. ಮತ್ತು ಅಣ್ಣರೆಲ್ಲ ಬಡಿಸ್ತಾ ಇದ್ರು. ತುಂಬಾನೇ ಕ್ಯೂ ಜಾಸ್ತಿ ಇತ್ತು ನೋಡಿ. ಚೆನ್ನಾಗಿದ್ದಾರೆ. ತುಂಬಾ ಎಲ್ಲ ರೆಸ್ಪಾನ್ಸ್ ಚೆನ್ನಾಗಿತ್ತು.
ಮತ್ತೆ ಎಲ್ಲ ಖಾಲಿ ಆಗಿತ್ತು. ಇನ್ನು 3 ಪಾತ್ರೆ ಇತ್ತು. ಅಣ್ಣ ಇನ್ನೊಂದ್ ಪಾತ್ರೆ ಸಾಲಲ್ಲ. ಇನ್ನೊಂದ್ ಪಾತ್ರೆ ಒಂದ್ 75 ಕೆಜಿ ಮಾಡ್ಕೊಟ್ಬಿಡು ಅಂತ ಹೇಳಿದ್ರು. ಲಾಸ್ಟ್ ಪಾತ್ರೆ ಮಾಡ್ತಾ ಇದ್ದೀನಿ. 75 ಕೆಜಿ ಪಾತ್ರೆ ಇದು. ಎಲ್ಲರೂ ಒಗ್ಗರಣೆ ಎಲ್ಲ ಹಾಕಿ ಮತ್ತೆ ಐಟಮ್ ಏನಿಲ್ಲ ತರ್ಸ್ಕೊಂಡ್ ಎಲ್ಲ ಐಟಮ್ ತರ್ಸ್ಕೊಂಡೆ. ಮತ್ತೆ 2 ಪಾತ್ರೆ ದಮ್ ಬಿಚ್ಬೇಕಾಯ್ತು. ಅವು ಕೂಡ ದಮ್ ಬಿಚ್ತಾ ಇದ್ದೀನಿ. ಮತ್ತೆ ಬಂದು ದೇವ್ರ ಹತ್ರಗೆ ಹೋಗ್ಬೇಕಂದ್ರೆ ಅರ್ಶಿನ ಕೂಡ ಮಾಡ್ಕೊಟ್ರು ನಮ್ ದೇವ್ರಿಗೆ. ದೇವ್ರು ಒಂದೊಂದ್ ದಿವಸ ಒಂದೊಂದ್ ಕರೆದ್ಬಿಟ್ಟು ಅರ್ಚನೆ ಕೂಡ ಮಾಡ್ಕೊಟ್ರು. ರಿವ್ಯೂ ನೋಡಿ. ನಮಸ್ಕಾರ. ಯಶರಾಜ್ ಅಡಿಗೆ ಗ್ರೂಪ್ನವರು ಶಿರಡಿ ಸಾಯಿ ಬಂದಿರ 16ನೇ ವರ್ಷದ ಗುರುಪೂರ್ಣಿಮಾ ಕಾರ್ಯಕ್ರಮಕ್ಕೆ ಅಮೃತನಗರದಲ್ಲಿ ನಡೆಯುವಂತಹ ಗುರುಪೂರ್ಣಿಮಾ ಕಾರ್ಯಕ್ರಮದಲ್ಲಿ ಸುಮಾರು 10,000 ಭಕ್ತಾದಿಗಳಿಗೆ ಒಂದು ಚೂರು ಕಂಪ್ಲೇಂಟ್ ಇಲ್ದಂಗೆ ಪ್ರಸಾದವನ್ನ ವಿನಿಯೋಗ ಮಾಡಿ ಪ್ರಸಾದವನ್ನು ಬಡಿಸಿದ್ದಾರೆ. ಮತ್ತೆ ಪ್ರಿಪರೇಷನ್ ಚೆನ್ನಾಗಿ ಮಾಡಿದ್ದಾರೆ. ನಾನು ನಿಜವಾಗೂ ಇಷ್ಟು ವರ್ಷಗಳ ಕಾಲ ನಾನು ಯಾರನ್ನೂ ಶ್ಲಾಘಿಸಲಿಲ್ಲ. ಅವ್ರ ಬಗ್ಗೆ ನನಗೆ ಅಪಾರವಾದಂಥ ಒಂದು ಗೌರವದಿಂದ ಅವರು ಮಾಡಿರ್ತಕ್ಕಂಥ ಅಡಿಗೆ ಬಹಳ ಪ್ರಧಾನವಾಗಿ ಬಹಳ ರುಚಿಯಾಗಿ ಜನಮನ್ನಣೆಯನ್ನು ಪಡೆದಿರುತ್ತಾರೆ ಎಂಬುದನ್ನ ಈ ಮೂಲಕ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. DC ಜಯಶಂಕರ್, ಮ್ಯಾನೇಜಿಂಗ್ ಟ್ರಸ್ಟಿ, ಅಮೃತನಗರ ಸಂಸ್ಥಾಪಕರು. ಎಲ್ರಿಗೂ ನಮ್ಮ ಪಾಲವ್ರು ಯಾರು ಮಾಡ್ಕೊಂತಾರೋ ಯಾರು ಮಾಡ್ಕೊಬೇಕು ಅನ್ಕೊಂಡ್ರೆ ಎಲ್ರಿಗೂ ಒಳ್ಳೇದಾಗ್ಲಿ. ಅವ್ರಿಂದ ದೇವ್ರ ಹತ್ರ ಪ್ರಾರ್ಥನೆ ಕೂಡ ಮಾಡ್ಕೊಂಡೆ. ಎಲ್ರಿಗೂ ಒಳ್ಳೇದಾಗ್ಲಿ. ನಮ್ಮ ಹುಡುಗರಿಗೂ ಒಳ್ಳೇದಾಗ್ಲಿ. ನಮ್ಮ ಕೆಲಸದಲ್ಲಿ ಕೊಡೋರ್ಗೂ ಒಳ್ಳೇದಾಗ್ಲಿ. ಎಲ್ರಿಗೂ ಒಳ್ಳೆ ಜ್ಞಾನ, ಒಳ್ಳೆ ಬುದ್ಧಿ, ಒಳ್ಳೆ ಸಮೃದ್ಧಿ ಕೊಡ್ಲಿ. ಸಾಯಿಬಾಬಾ ಕೃಪೆ ಇರ್ಲಿ ಎಲ್ರಿಗೂನು. ಶ್ರೀ ಸದ್ಗುರು ಮಹಾರಾಜ್ ಕಿ ಜೈ. ನಾವೆಲ್ಲ ಮುಗೀತು. ಮನೆಗೆ ಕೂಡ ಹೋಗ್ತಾ ಇದ್ವಿ. ಮತ್ತೆ ಅವ್ರ ಟೇಜ್ ಕೂಡ ರೆಡಿ ಮಾಡ್ಕೊಂತ ಇದ್ರು. ಮತ್ತೆ ನಾವು ಬಸ್ ಎಕ್ಕಿದ್ದೆ. ಮತ್ತೆ ಹೋಗ್ಬೇಕು ಅನ್ಕೊಂಡು ಟೋಲ್ ಫೀಸ್ ಕೂಡ ಹಾಕಿದ್ರು. ಥ್ಯಾಂಕ್ ಯು. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಹಾಕಿ.